ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ವಿಷಯ ಇಷ್ಟೇ, ಎಲ್ಲ ಹಾಸ್ಪಿಟ್ಲುಗಳಲ್ಲೂ ನಾವು ಪರಿಶೀಲನೆ ಮಾಡಿದಾಗ ಸಖತ್ ಕಂಪ್ಲೇಂಟ್ ಬರ್ತಿದೆ, ಬಿಲ್ ಜಾಸ್ತಿ ಆಗ್ತಿದ್ದಾರೆ ಅಂತ. ಬಿಲ್ಗಳು ಮತ್ತು IBRK ಬಿಲ್ಗಳು ಈ ಥರ ಎಲ್ಲ ಕಂಪ್ಲೇಂಟ್ ಬರ್ತಿದೆ. ಮೊನ್ನೆ ಒಂದು ಇಶ್ಯೂ ಆಗಿದೆ ಹಾಸ್ಪಿಟ್ಲಿದ್ದು. ಹಾಗಾಗಿ ಎಲ್ಲ ಬಿಲ್ ಸಮೇತವಾಗಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಜಿಲ್ಲೆ ಅಧಿಕಾರಿಗಳು ಒಂದು ವರದಿ ಕೊಡ್ತಾಯಿದ್ದೀವಿ. ಇಂಡಿಯನ್ ಆಸ್ಪತ್ರೆ. ನಮಸ್ತೆ, ಶ್ರೀರಾಮ್ ಸೇನೆ ನಗರಾಧ್ಯಕ್ಷ ದರ್ಶನ್ ಅಂಥೇಳಿ. ಈ ಕಳೆದ ಒಂದು 10 ರಿಂದ 15 ದಿನದಿಂದ ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಸಾಮಾಜಿಕ ಜಾಲತಾಣ ಹಾಗೂ ಖಾಸಗಿ ಏನು ಚಾನಲ್ಗಳಿದ್ದಾವೆ ಅದರಲ್ಲಿ ಬರ್ತಾ ಇರೋಂಥ ವರದಿಗಳು ನೀವು ನೋಡಿರ್ತೀರ. ಇಂಡಿಯನ್ ಆಸ್ಪತ್ರೆದೇನಿದೆ ಅಲ್ಲಿ ಒಂದಷ್ಟು ಹಗರಣಗಳಾಯಿತು. ಅದನ್ನು ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಡಿಯನ್ ಆಸ್ಪತ್ರೆಗೂ. ಅದೇ ರೀತಿ ನಾವು ಮತ್ತೆ ಇನ್ನೊಂದು ವಿಷಯ ಬೆಳಕಿಗೆ ಬಂತು. ಸ್ವಾಸ್ಥ್ಯ ಕಿಡ್ನಿ ಕೇರ್ ಅಂಥೇಳಿ ಆಸ್ಪತ್ರೆಯಿಂದ ಫೋನ್ ಮಾಡಿ ನಿರಂತರವಾಗಿ ಫೋನ್ ಮಾಡ್ತಾಯಿದ್ರು. ನೋಡಿ, ಇದು ಸ್ವಾಸ್ಥ್ಯ ಕಿಡ್ನಿ ಕೇರ್ ಆಸ್ಪತ್ರೆಯಲ್ಲಿ ಇದು ಅದ್ರ ಬಿಲ್ಲು, ಮತ್ತು ಆ ಬಿಲ್ಲಿಗೆ ಪೂರಕವಾಗಿ ಮೆಡಿಸನ್ ಕೊಟ್ಟಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದು, ಇದನ್ನು ನೀವು ವರದಿ ಮಾಡಬೇಕು. ಸಾಮಾಜಿಕವಾಗಿ ಒಂದಷ್ಟು ಬಡ ಕುಟುಂಬಗಳು ಆ ಆಸ್ಪತ್ರೆಗೆ ಹೋಗ್ತವೆ, ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇದನ್ನು ಬರ್ಸಿದ್ದಾರೆ, ಇದನ್ನು ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೂ ಸಂಬಂಧ ಇಲ್ಲ. ಇದು ಬರೀ ಗ್ಲೂಕೋಸ್ ವಾಟರು. ಇದನ್ನು ಏನು ಮಾಡ್ತಾರೆ ಅಂದರೆ, ಇದನ್ನು ತರಿಸ್ಕೊಂಡು ಪ್ರತಿನಿತ್ಯ 5,000 6,000 ಒಂದು ಬಿಲ್ ಮಾಡ್ತಾರೆ ಒಂದು ಇದರಲ್ಲಿ. ಇದೇ ಥರ ನಿರಂತರವಾಗಿ 5 ರಿಂದ 6 ದಿನ ಒಬ್ಬ ಕಿಡ್ನಿಗೆ ತೊಂದರೆ ಆಗಿರುವಂಥ ಒಬ್ಬ ಪೇಷಂಟ್ಗೆ ಇವರೇನು ಮಾಡಿದ್ದಾರೆ, ಬಿಲ್ನ ಹಾಕೋದು. ಅದನ್ನು ಅದೇ ಆಸ್ಪತ್ರೆಗೆ ಇರೋ ಸಿಸ್ಟ್ರನ್ನ ಕರೆಸಿ ಇವ್ರೇನು ಮಾಡೋದು, ಮತ್ತು ಮೆಡಿಸನ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೆ ಏನು ಮಾಡೋದು, ಡಸ್ಟ್ಬಿನ್ಗೆ ಹಾಕೋದು. ಪೇಷಂಟ್ ಆಚೆ ಬಂದ ತಕ್ಷಣ ಇವ್ರೇನು ಮಾಡೋದು, ಮತ್ತೆ ಇದನ್ನು ಅವ್ರದ್ದೇ ಆದಂಥ ಒಂದು ಮೆಡಿಕಲ್ಗೆ ಹಾಕೋವಂಥದ್ದು. ಇದ್ರ ಬಗ್ಗೆ ನಾವು ಮೊನ್ನೆ ದಿನ ಸರಿಸುಮಾರು ಒಂದು 3 ರಿಂದ 4 ದಿನದ ಹಿಂದೆ ನಾವು ಇದ್ರ ಬಗ್ಗೆ ಅವ್ರ ಹತ್ರ ಹೋಗಿ ಮಾತಾಡೋದಕ್ಕೆ ಅಂತ ಹೋದಾಗ ಹಲವಾರು ಕರೆಗಳು ಬಂತು ನಮಗೆ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ. ನನ್ನ ಒಂದು ಪ್ರಶ್ನೆ, ನಾನು ಯಾವುದೇ ಒಂದು ಆಸ್ಪತ್ರೆಯ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಒಂದು ಪ್ರಶ್ನೆ ಏನಂತಂದರೆ, ಜನಸಾಮಾನ್ಯರು ಬದುಕಬೇಕು ಅಂತ ಅಂದರೆ ಒಂದು ದುಡ್ಡಿರಬೇಕಾ, ಇಲ್ಲ ಮೋಸ ಹೋಗ್ಬೇಕಾ, ಇಲ್ಲ ಅವ್ರ ಮನೆ ಮಠನ ಅಡ ಇಟ್ಟು ಮಾರ್ಕೊಂಬರ್ಬೇಕಾ? ಇದು ನನ್ನ ಒಂದು ನೇರವಾದ ಪ್ರಶ್ನೆ. ಮತ್ತು ಇನ್ನೊಂದೇನಂತೀನಿ, ದಯಮಾಡಿ ಇದು ಬರೀ ನಮ್ಮ ಸಂಘಟನೆಗಳಲ್ಲಿ ಮಾತ್ರ ಅಲ್ಲ, ಒಂದಷ್ಟು ವಿಷಯಗಳು ಜನಸಾಮಾನ್ಯರಲ್ಲೂ ಇದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಹಾಗಾಗಿ ದಯಮಾಡಿ ಇದನ್ನು ಜನಸಾಮಾನ್ಯರಲ್ಲೂ ನೀವು ಎಚ್ಚೆತ್ಕೊಳ್ಳಿ. ABRKದು ಯಾವುದಾದ್ರು ಒಂದು ಆಸ್ಪತ್ರೆಗೆ ಹೋಗಿ ಆ ಸ್ಕೀಮ್ ಇದೆ ಅಂತ ಹೇಳಿದ್ರೆ, ಆ ABRK ಸ್ಕೀಮ್ ಬಗ್ಗೆ ನೀವು ಒಂದಷ್ಟು ನಾಲೆಡ್ಜ್ ಇಟ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳೋಂಥ ಕೆಲಸ ಮಾಡಿ. ಹಾಗೂ ಮೆಡಿಸನ್ನು ಏನು ಆಗ್ತಾ ಇದ್ದಾರೆ, ನಿಮಗೆ ಏನು ಮೆಡಿಸನ್ನ ನೀವು ಯಾವ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಗಮನ ತಗೊಂಡು ಒಂದು ಬಿಲ್ ತೆಗೆಸ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕೊನೆದಾಗ ಒಂದು ಮಾತು ಹೇಳ್ತೀನಿ. ಯಾವುದೇ ಈ ಕೆಲಸನ ನಾವು ಮಾಡ್ತಾ ಇರೋ ಉದ್ದೇಶ ಯಾವುದೇ ಒಂದು ಜನರ ಹೆಣನ ಬೀಳಿಸಿ ಆಸ್ಪತ್ರೆಗಳು ಅದ್ರ ಮೇಲೆ ಬರೋವಂಥ ಹಣನ ತಿನ್ನುವಂಥ ದುರ್ದೈವ ನಮಗೆ ಬಂದಿಲ್ಲ. ನಾವು ಏನೇ ಮಾಡಿದ್ರು ಜನಪರವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡ್ತೀವಿ ಅಂತ ನಮ್ಮ ಶ್ರೀರಾಮ್ ಸೇನೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದೆ. ದಯಮಾಡಿ ಯಾರಾದರೂ ನಿಮ್ಮ ಮನಸ್ಸಲ್ಲಿ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿಗಳು ಮನಸ್ಸಲ್ಲಿ ಇವರು ದುಡ್ಡಿನ ಆಮಿಷಕ್ಕೆ ಒಳಗಾಗ್ತಾರೆ ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ದಯಮಾಡಿ ಈ ಮುಖಾಂತರ ಇವತ್ತಿನ ಆ ವಿಷಯನ ತೆಗೆದಾಕ್ಬಿಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ದುರ್ಗಾ ಸೇನೆಯಿಂದ ಪ್ರತಿಮಾ ಹಾಸನ ಮಾತಾಡ್ತಾರೆ. ಅಲ್ಲ ಗೊತ್ತಾಯ್ತು, ಅದೇ ಹೇಳ್ತೀನಿ. ರೆಕಾರ್ಡಿಂಗ್ಸ್ ಇದೆ. ಅದೇನಂದರೆ, ಅವನೇನು ಮಾಡಿದ್ದಾನೆ, ಬೇರೆ ಹಾಸ್ಪಿಟಲ್ಗೆ ಡಾಕ್ಟ್ರು, ಅವ್ರಿಗೊಬ್ರು ಗೊತ್ತಿರೋ ಡಾಕ್ಟ್ರಿಗೆ, ಸರ್ ಈ ಥರ ಮೆಡಿಸನ್ ಬರ್ಕೊಟ್ಟಿದ್ದಾರೆ ನೋಡಿ ಸರ್, ಇದು ಬಿಲ್ಲು, ಈ ಬಿಲ್ಲಲ್ಲಿ ಇದು ಏನು ಆ ಮೆಡಿಸನ್ ಬರ್ಕೊಟ್ಟಿರೋದು ಮತ್ತು ಜೊತೆಗೆ ಅದ್ರದ್ದು ಹಾಕಿರೋ ಬಿಲ್ಲು, ಈ ಮೆಡಿಸನ್ ಕೊಡ್ತಾ ಇದ್ದಾರೆ, ಇದು ಹುಷಾರಾಗುತ್ತಾ ಏನು ಅಂತ ಕೇಳಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ಪ್ರತಿನಿತ್ಯ ಏನು ಮಾಡೋದು, ಈ ಥರ ಹಿಂಗೆ ಸರ್, ಅವ್ರ ಪೇಷಂಟೇ ಹೇಳಿರೋದು ಬಂದು. ಪೇಷಂಟು ಅವರು ಖಚಿತ ಮಾಹಿತಿಗೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಕಾಲ್ ಮಾಡಿದ್ದಕ್ಕೇ ನಾವು ಇವತ್ತು ಬಂದಿರೋದು. ಯಾಕಂದರೆ ಏನಾಗಿದೆ ಅಂದರೆ ಸರ್, ಇವತ್ತು ಬರೀ ಅವ್ರೊಬ್ರಿಗಂತಲ್ಲ, ಇವತ್ತು ನೋಡಿ ಆ ಆಸ್ಪತ್ರೆ ವಿರುದ್ಧ ನಾವು ಮಾತಾಡಬೇಕು ಅಂತ ಬಂದಿಲ್ಲ, ನಮಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ. ಕಾರಣ ಏನಂತಂದರೆ, ಇವತ್ತು ಆ ಆಸ್ಪತ್ರೆಯಲ್ಲಿ ಮೆಡಿಸನ್ ಹಾಕ್ತೀನಿ ಅಂಥೇಳಿ ಅವ್ರು ಏನು ಮಾಡಿದ್ದಾರೆ, ಬರೀ ದುಡ್ಡು ಇಸ್ಕೊಂಡು ಟ್ರೀಟ್ಮೆಂಟ್ ಏನು ಆಗದೆ ಕಳಿಸಿದ್ದಾರೆ. ದುಡ್ಡಿಂದು ಪ್ರಶ್ನೆ ಅಲ್ಲ ಸರ್, ಇಲ್ಲಿ ಆ ವ್ಯಕ್ತಿ ಆರೋಗ್ಯ ಏನಾಗಬೇಕು. ಇವತ್ತು ಅವನು ಒಂದು 4 ದಿನ ಆದರೆ ಅದು 5ನೇ ದಿನಕ್ಕೆ ಇದು 4ನೇ ದಿನಕ್ಕೆ ಗೊತ್ತಾಗಿರೋದು. ಇದು
ಸರ್ ಇದು ಒಂದು ಇಂಜೆಕ್ಷನ್ ಬಂದು ಇದು ಒಂದು 500 ರೂಪಾಯಿನೋ ಇದೆ ಸರ್. ಇದು 600 ಏನೋ ಇದೆ ಸರ್ ಇಲ್ಲಿ. ಆಮೇಲೆ ಆ ಸಿಸ್ಟರ್ ಒಪ್ಕೊಂಡಿದ್ದಾರೆ ಮಾಡಿದೀವಿ, ಇದೊಂದ್ಸಲ ಬಿಟ್ಬಿಡಿ, ಡಾಕ್ಟರ್ ಹೇಳ್ಬೇಡಿ ಅಂತ ಹೇಳಿ. ಅದು ಎಲ್ಲವೂ ರೆಕಾರ್ಡಿಂಗ್ಸ್ ಇದೆ, ಕಳಿಸ್ತೀವಿ ಸರ್ ನಮ್ಮ ಇದಕ್ಕೆ. ಸೊ ಹಾಗಾಗಿ ನಮ್ಮ ಒಂದು ಕಾಳಜಿ ಏನು ಅಂತಂದರೆ, ಆಸ್ಪತ್ರೆ ವಿರುದ್ಧ ಈಗ ನಮಗೆ ಪ್ರಭಾವಿಗಳು ಎಷ್ಟೋ ಜನ ನಮಗೆ ಕಾಲ್ ಮಾಡಿ ಮಾಡಬೇಡಿ ಅದು ಇದು ಅಂತ. ನಮಗೆ ನನ್ನ ಉದ್ದೇಶ ಏನಂತಂದರೆ, ಯಾರೋ ಒಂದು ಪ್ರಭಾವಿಯಿಂದ ಫೋನ್ ಬಂತು ಅಂದ ತಕ್ಷಣ ನಾವು ಅದನ್ನು ಸುಮ್ಮನೆ ಬಿಡಬೇಕು ಅಂತಂದರೆ, ಎಷ್ಟೋ ಜನಸಾಮಾನ್ಯರು ಬಡವರು ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ. ಟ್ರೀಟ್ಮೆಂಟ್ ಹಾಕ್ಸ್ಕೋತಾ ಇದ್ದೀವಿ, ನಾವು ನಾರ್ಮಲ್ ಆಗಿರ್ತೀವಿ ಅಂತ ಬರ್ತಾರೆ. ಇವ್ರು ಏನು ಮಾಡ್ತಾರೆ, ಸಿವಿಯರ್ ಆಗಿ ಪ್ರಾಬ್ಲಮ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ. ಅದಾದಮೇಲೆ ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂತ ಮತ್ತಿನ್ನೊಂದಷ್ಟು ದುಡ್ಡು ಕೇಳ್ತಾರೆ. ಬಡವ್ರು ಏನಾಗಬೇಕು? ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಅದೇ ಡಸ್ಟ್ಬಿನ್ಗೆ ಎಸ್ತಿದ್ದು ಅಂತ. ಆಮೇಲೆ ಇದನ್ನ ಕಣ್ಣಾರೆ ನೋಡಿ ಯಾಕೆ ಮೇಡಮ್ ಈ ಥರ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ, ಆಮೇಲೆ ಸರ್ ಏನೋ ಆಯಿತು ಅಂತೇಳಿ ಮತ್ತೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ಗಮನಕ್ಕೆ ಬಂದಾಗ ಅವರು ಫೋನ್ ಮಾಡಿದ್ದಾರೆ. ಸರ್, ಇಂಡಿಯನ್ ಆಸ್ಪತ್ರೆಯಲ್ಲಿ ನೀವು ಒಂದಷ್ಟು ಹೋರಾಟ ಮಾಡಿದ್ರಿ, ಇಂಡಿಯನ್ ಹಾಸ್ಪಿಟಲ್ ಒಂದಷ್ಟು ಹೋರಾಟ ಮಾಡಿದ್ರಿ, ದಯಮಾಡಿ ನೀವು ಇದನ್ನ ಒಂಚೂರು ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಅಂದಾಗ, ಇವರು ಫೋನಲ್ಲಿ ಮಾತಾಡಿದಾಗ ಅವರು ಸರ್ ಇದೊಂದು ಸರಿ ಕ್ಷಮಿಸ್ಬಿಡಿ ಅಂತೇಳಿ ಕ್ಷಮೆನೂ ಕೇಳಿದ್ದಾರೆ. ನಾವು ಆಯಿತು ಅಂತಲೂ ಅಂದ್ಕೊಂಡಿದ್ವಿ. ಆದರೆ ನಾವು ನಮ್ಮ ಒಂದು ಏನು ತಂಡ ಏನು ಕೂತ್ಕೊಂಡು ಮಾತಾಡಿದಾಗ ನಮಗೆ ನಮ್ಮ ಕಾಳಜಿ ಏನು ಅಂದರೆ, ಇದನ್ನು ಇಲ್ಲಿಗೆ ಬಿಟ್ಟರೆ ಸ್ವಾಸ್ಥ್ಯ ಕಿಡ್ನಿ ಕೇರ್ ಆಸ್ಪತ್ರೆ, ದಯಮಾಡಿ ಈ ಆಸ್ಪತ್ರೆಯ ಒಂದು ಹೆಸರನ್ನು ನೀವು ಬಿತ್ತರಿಸಬೇಕಾಗಿದೆ ಮಾಧ್ಯಮದಲ್ಲಿ. ಯಾಕಂದರೆ ಅವರು ಬೇಜವಾಬ್ದಾರಿತನ, ಇದು ಎಲ್ಲೋ ನಾವು ಪ್ರಭಾವಿಗಳಿಂದ ನಾವು ಫೋನ್ ಮಾಡಿಸಿದ ತಕ್ಷಣ ಯಾವುದೋ ಒಂದು ಸಂಘ ಸಂಸ್ಥೆಗಳು ಸುಮ್ಮನೆ ಆಗ್ತವೆ ಅನ್ನೋದು ಅವರ ಭ್ರಮೆ ಆಗಿರ್ಬೋದು. ಯಾಕಂದರೆ ಇದು ನಾವು ಅವ್ರ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಜನಪರ ಕಾಳಜಿ. ಈಗ ಅವ್ರು ಮುಗೀತು, ಅವರೇನೋ ಒಬ್ಬ ಗೌರ್ಮೆಂಟ್ ಅಧಿಕಾರಿ ಅವರು ಅದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ನಾನು ಗೌರ್ಮೆಂಟ್ ಅಧಿಕಾರಿ ಇದ್ದೀನಿ, ನನಗೆ ಏನಾದ್ರು ನೀವು ಮಾಧ್ಯಮದ ಮುಂದೆ ಹೋದರೆ ನಮಗೂ ಸುಮ್ಮನೆ, ಅವ್ರಿಗೂ ತುಂಬ ಕಡೆಯಿಂದ ಫೋನ್ ಮಾಡಿಸಿದ್ದಾರೆ. ಆ ಪೇಷಂಟ್ ಹತ್ರ ಹೋಗಿ ಕಾಲಲ್ಲಿ ಇಟ್ಕೊಂಡಿದ್ದಾರೆ ಯಾರು, ಇದೇ ಸ್ವಾಸ್ಥ್ಯ ಮೆಡಿಕಲ್ ಆಸ್ಪತ್ರೆ ಅವರು ಕೂಡ. ಸೊ ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಒಂಚೂರು ಜಾಗೃತಿ ನಿಮ್ಮ ಮೂಲಕ ಮೂಡಿಸ್ಬೇಕು ಅನ್ನೋದು. ಇದು ಯಾವುದೇ ನಮ್ಮ ಒಂದು ಪ್ರಚಾರದಕ್ಕಾಗಲಿ ಇನ್ನೊಂದು ಯಾವುದೇ ಉದ್ದೇಶಕ್ಕಲ್ಲ, ಜನರ ಪರವಾಗಿ ಒಂದು ಕಾಳಜಿ ಇರಲಿ. ಜನಕ್ಕೆ ಇದನ್ನು ನೀವು ವಿಷಯ ತಲುಪಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ನೆಕ್ಸ್ಟ್ ಮೆಡಿಸನ್ ಆಗ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಎಷ್ಟೋ ಬಡವರ ಒಂದು ಮನೆ ಉಳಿಯುತ್ತೆ ನಿಮ್ಗಳಿಂದ. ಸೊ ಹಾಗಾಗಿ ಈ ಮುಖಾಂತರ ಶ್ರೀರಾಮ್ ಸೇನೆ ವಿನಂತಿ ಮಾಡ್ಕೊಳ್ಳುತ್ತೆ. ಆಮೇಲೆ ಇನ್ನೂ ಒಂದು ಏನಾಗ್ತಿದೆ ಅಂದರೆ, ನಮ್ಮ ಕಾರ್ಯಕರ್ತರು ಇಂಥ ಹೋರಾಟಗಳಲ್ಲಿ ಹೋದಾಗ ಬೆದರಿಕೆ ಕಾಲ್ಗಳು ಬರುವಂಥದ್ದು, ನಾನು ಹಾಗೆ ಅಂತ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಅಲ್ಲಿ ಹೋರಾಟಕ್ಕೆ ಬಂದಿದ್ರೆ ಆ ವ್ಯಕ್ತಿ ಹಿಂದೆ ಮಾಹಿತಿಗಳನ್ನು 100 ಜನ ತಗೊಂಡಿರ್ತೀವಿ. ಯಾರಿಂದ ಯಾವಾಗ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರುತ್ತೆ. ಅದನ್ನು ದೊಡ್ಡದು ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವರೇ ಫೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರಿಗೆಲ್ಲ ನ್ಯಾಯ ಎಲ್ಲಿದೆ ನ್ಯಾಯತ್ತ ಮಾತಾಡ್ತಾ ಇದ್ದೀವಿ ಹೊರತು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಹಾಕುವಂಥದ್ದು, ಬೆದರಿಸೋವಂಥ ಕೆಲಸಗಳು ಮಾಡಬೇಡಿ. ಯಾಕೆಂದರೆ ಇದು ಸಾರ್ವಜನಿಕರ ಹಕ್ಕು, ಅವ್ರಿಗೆ ಅಂತ ಮಾಡ್ತಾ ಇರೋ ಹೋರಾಟ ಅವ್ರಿಗೆ ಸಲ್ಲಲೇಬೇಕು. ಅದಕ್ಕೋಸ್ಕರ ನಿಂತಿದೆ ನಮ್ಮ ಸಂಘಟನೆ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂದ್ರೂ ಕಾನೂನು ರೀತಿಯಲ್ಲೇ ನಾವು ಮಾಡ್ತೀವಿ ಹೊರತು ಕಾನೂನು ಬಾಹಿರವಾಗಿ ಅಥವಾ ಯಾವುದೋ ಪ್ರಭಾವಿಗಳಿಗೆ ಒಳಗಾಗಿ ದುಡ್ಡಿನ ಆಮಿಷಕ್ಕೆ ನಾವು ಯಾವತ್ತೂ ನಮ್ಮ ಒಂದು ಶ್ರೀರಾಮ್ ಸೇನೆ ಯಾವತ್ತೂ ಅದಕ್ಕೆ ರೆಡಿ ಇರೋದಿಲ್ಲ. ದಯಮಾಡಿ ಯಾರು ಭ್ರಷ್ಟಾಚಾರ ನೀವು ಮಾಡಬೇಕು ಅಂತ ಇದ್ದೀರೋ, ಆಸ್ಪತ್ರೆಗಳಾಗಿರಲಿ ಬೇರೆ ಯಾವುದೇ ಕ್ಷೇತ್ರಗಳಾಗಿರಲಿ, ನಮ್ಮನ್ನು ನೀವು ದುಡ್ಡಿನಿಂದ ಕಟ್ಟಾಕ್ಬೋದು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ದಯಮಾಡಿ ತೆಗೆದಾಕಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜೈ ಶ್ರೀರಾಮ್. ಸುಧಾರಣೆ ಮಾಡಲಿ ಅಂತ ಸರ್ಕಾರ ಕೊಟ್ಟಿರುವಂಥ ಒಂದು ಸವಲತ್ತು. ಇಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತಿನ ಘಟನೆಗಳು ಪ್ರಸ್ತುತವಾಗಿ ನೀವೇ ಬಿತ್ತರಿಸಿದ್ರ. ಎಡಗಾಲನ್ನು ಆಪ್ರೇಷನ್ ಮಾಡಬೇಕಾದ್ರೆ ಅವರು ಬಲಗಾಲನ್ನು ಆಪ್ರೇಷನ್ ಮಾಡ್ತಾರೆ ಅಂದರೆ ಡಾಕ್ಟ್ರು ಇನ್ನೆಷ್ಟು ಪಕ್ವತೆಯನ್ನು ಹೊಂದಿದ್ದಾರೆ. ಅವ್ರ ಬಗ್ಗೆ ಕಂಪ್ಲೇಂಟನ್ನು ಸಹ ಕೊಟ್ವಿ. ವೈದ್ಯಾಧಿಕಾರಿಗಳ ಬಗ್ಗೆ ನಾವು ಹೋಗಿ ವಿಚಾರಿಸಿದ್ರೆ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಹೇಳಿದ್ರು. ಅದು ನೆಕ್ಸ್ಟ್ ಮಗು ಬಾಣಂತಿ ಸಾಹಿತ್ಯ, ಮಗು ಚೆನ್ನಾಗಿದೆ ಬಾಣಂತಿ ಸಾಹಿತ್ಯ, ನಿರ್ಲಕ್ಷ್ಯ ಯಾರ್ದು? ಅವ್ರ ಗಂಡನೇ ಏರ್ಪಾಡು ಕೊಟ್ಟಿದ್ರೆ ಅದು ನೀವೇ ಬಿತ್ತರಿಸಿದ್ದೀರ. ಸರ್ಕಾರಿ ಹಾಸ್ಪಿಟ್ಲು ನಂಬಿ ಜನ ಯಾಕೆ ಹೋಗ್ತಾರೆ? ಸರ್ಕಾರದ ಉದ್ದೇಶ ಆರೋಗ್ಯವನ್ನು ಕೊಡಿ ಅಂತ, ಪ್ರಾಣವನ್ನು ತೆಗಿರಿ ಅಂತ ಅಲ್ಲ. ಇದು 1-2 ಉದಾಹರಣೆಗಳಲ್ಲ, ಬಹಳಷ್ಟು ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಅಂದರೆ, ಇವಾಗ ಆಸ್ಪತ್ರೆ ಅಂದ್ರೇ ಭಯ ಆಗುತ್ತೆ. ದುಡ್ಡು ಕಟ್ಟೋಕ್ಕಾಗಲ್ಲ, ಪ್ರಾಣ ಮನೇಲೇ ಬಿಟ್ಬಿಡೋಣ, ಮನೆಯವ್ರಿಗೆ ಯಾಕೆ ಸಾಲದಲ್ಲಿ ಇದು ಮಾಡೋಣ ಅಂತ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದು ಸಹ ನಾವು ನಮೂನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ, ದಾಖಲೆಗಳನ್ನು ಇಡ್ತಾ ಇದ್ದೀವಿ. ಇದನ್ನೂ ಸಹ ಮುಂದಿನ ದಿನಗಳಲ್ಲಿ ಇದು ಸುಧಾರಣೆ ಬಂದಿಲ್ಲ ಅಂದರೆ ಮತ್ತೆ ಪ್ರೆಸ್ ಮೀಟನ್ನು ನಮ್ಮ ಶ್ರೀರಾಮ್ ಸೇನೆ ದುರ್ಗಾ ಸೇನೆಯಿಂದ ಕೂರ್ತೀವಿ. ಇದು ಹೋರಾಟ ಅಂತಲೇ ತಿಳ್ಕೊಳ್ಳಿ. ಯಾರೂ ಇಲ್ಲಿ ಹಣಕ್ಕಾಗಿ ಬಂದಿಲ್ಲ, ಸಾರ್ವಜನಿಕರ ಹಿತಾಸಕ್ತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೊರತು ಯಾರದೇ ಉದ್ದೇಶವಾಗಿ ಹಣ ತಗೋಬೇಕು, ಯಾರಿಗೋ ಪರ ನಿಲ್ಲಬೇಕು ಅಥವಾ ವಿರೋಧ ನಿಲ್ಲಬೇಕು ಅಂತಲ್ಲ. ಆಸ್ಪತ್ರೆಗಳು ನಡೆಸ್ತಿರೋ ಅಂತಹ ವೈದ್ಯಾಧಿಕಾರಿಗಳು ಗಮನ ತಗೊಳ್ತಾ ಇಲ್ಲ. ಆಸ್ಪತ್ರೆಯಲ್ಲಿರುವಂತಹ ನಮ್ಮ ವೈದ್ಯರು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ
ನಾವು ಪ್ರೆಸ್ ಮೀಟನ್ನು ಕೂತಿದ್ದೀವಿ. ಇದು ಸುಧಾರಣೆ ಆಗಲೇಬೇಕು. ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರ ಹೋರಾಟವಾಗಿ ನಾವು ತಗೊಳ್ತೇವೆ. ಹಿಂದುತ್ವದ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿ ನಮ್ಮ ಕರ್ತವ್ಯವಾಗಿರೋದ್ರಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾವು ಮುಖ್ಯವಾದ ವಿಚಾರನೇ ಇಷ್ಟು. ನಾವು ಯಾವುದೋ ಒಂದು ಆಸ್ಪತ್ರೆ ಅಥವಾ ಒಂದು ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ನಾವು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಯ ಹಣದ ದಾಹ ಇದ್ರ ಬಗ್ಗೆನೇ ನಾವು ಎಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಿರೋದು. ಈಗ ಮೊನ್ನೆ ಹೇಳ್ದಂಗೆ ಇಂಡಿಯನ್ ಹಾಸ್ಪಿಟಲ್ ಒಂದು ಗಲಾಟೆ ಆಯಿತು, ಮೊನ್ನೆ ಇನ್ನೊಂದು ಹಾಸ್ಪಿಟಲ್ ಗಲಾಟೆ ಆಯಿತು. ನಾವು ಇವಾಗ ನೇರವಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಒಟ್ಟಿಗೆ ನಾವು ಮನವಿ ಏನು ಕೊಡ್ತಿದ್ದೀವಿ ಅಂತ ಅಂದರೆ, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಈಗ ಪೇಷಂಟ್ ಬರ್ತಾರೆ. ಈಗ ನಾನೇ ಉದಾಹರಣೆಗೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ನಾನೇ ಕಾರಲ್ಲಿ ಎಮರ್ಜೆನ್ಸಿ ಕರ್ಕೊಂಬಂದೆ ಇಲ್ಲಿಂದ ದನ್ನಿನಹಳ್ಳಿಯಿಂದ. ಇಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ವೆಂಟಿಲೇಟರ್ ಇರುವಂಥ ರೂಮು ನಮ್ಮ ಹಾಸ್ಪಿಟ್ಲಿಲ್ಲ, ಯಾವುದೋ ಇಂಡಿಯಾಗೆ ಏನೋ ಒಂದು ಹಾಸ್ಪಿಟ್ಲ್ ಹೆಸರು ಹೇಳಿದ್ರು, ಅಲ್ಲಿ ಕರ್ಕೊಂಡೋಗಿ ಅಂತ ಸಿಬ್ಬಂದಿ. ನಾನು ಅವ್ರನ್ನ ಕೇಳಿದೆ ಇಲ್ವಾ ಅಂತ. ಇಲ್ಲ ಸರ್, ನಾನು ಆ ಪೇಷಂಟರ ಮನೆ ಯಾರೋ ಒಬ್ಬರು ಜೊತೆಲಿ ಬಂದಿದ್ರು, ಅವ್ರು ಕೇಳಿದೆ ಅವ್ರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ. ಇಲ್ಲ ಸರ್, ನಾವು ಸೇರಿಸ್ಬೋದು ಒಂದು ಇದಕ್ಕೆ ನಾವು ಅವಾಗ ಸುಮ್ಮನಾಗಿದ್ವಿ. ಅಂದರೆ ಈ ಥರ ಬಡ ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ಬಂದವ್ರನ್ನ ಖಾಸಗಿಗೆ ಟ್ರಾನ್ಸ್ಫರ್ ಮಾಡೋದು, ಈ ಥರದ ವಿಚಾರಗಳು. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನಿದ್ದಾವೆ ಹೋಬಳಿ ಮಟ್ಟದಲ್ಲಿ, ಅಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ಪೂರ್ತಿ ಸಮಯದಲ್ಲಿ ಇರೋಲ್ಲ. ಅದ್ರ ಜೊತೆಗೆ 200, 300, 400 ರೂಪಾಯಿ ಚೀಟಿಗಳನ್ನ ಬರೆದು ಕಳಿಸೋದು ಎದುರುಗಡೆ ಮೆಡಿಕಲ್ ಸ್ಟೋರ್ಗೆ. ಈ ಥರ ದಂಧೆಗಳು ಭಾಳ ವರ್ಷದಿಂದ ನಡೀತಾನೆ ಇದೆ, ಮುಂದೆನೂ ನಡೀತಾನೆ ಇರುತ್ತೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅಲ್ಲಲ್ಲಿ ಜನ ಖಂಡಿಸ್ತಾ ಇರ್ತಾರೆ. ಆಗ ಒಂದಷ್ಟು ಗಲಾಟೆಗಳು ನಡೀತಾ ಇರ್ತವೆ. ನಾವೇನು ಹೇಳ್ತಿದ್ದೀವಿ ಈಗ ಅಂತಂದರೆ, ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ದೂರುಗಳು ಬಂದಾಗ ನಾವು ನಮ್ಮ ಟ್ರಾನ್ಸ್ಪರೆಂಟಿಗೋಸ್ಕರ ವೀಡಿಯೋಗಳು ಮಾಡ್ತೀವಿ ಮತ್ತು ಫೋಟೋಗಳನ್ನ ತೆಗೆದಿಟ್ಕೊಂಡಿರ್ತೀವಿ. ಮತ್ತು ಹಾಸ್ಪಿಟ್ಲ್ ಜಾಗದಲ್ಲಿ ಏನು ಮಾಡ್ತಾರೆ, ಹಾಸ್ಪಿಟ್ಲಿಯವರು ಇವರೆಲ್ಲ ನಮ್ಮನ್ನು ಕೇಳಕ್ಕೆ ಬರ್ತಾರಲ್ಲ ಅಂತೇಳಿ ಅವರಲ್ಲೇ ಒಂದು ನಿಯಮನ ತೋರಿಸಿ ನಮ್ಮಲ್ಲೇ ಗಲಾಟೆ ಮಾಡೋದು, ದೂರು ಮಾಡೋಕ್ಕೆ ಬರೋದು, ಈ ಥರ ಎಲ್ಲ ಮಾಡ್ತಾರಲ್ಲ. ಈ ಉದ್ದೇಶಕ್ಕೆ ನಾವು ಪೊಲೀಸ್ ಇಲಾಖೆಗೆ, ಆರೋಗ್ಯಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇಷ್ಟು ವಿಚಾರ.